ನಮಸ್ತೆ ವೀಕ್ಷಕರೇ, ನಾನು ನಿಮಗೆ ಕಾಲಾಷ್ಟಮಿಯ ದಿನದಂದು ಕೇಳುವಂಥ ಒಂದು ವಿಶೇಷವಾದ ಕಾಲಭೈರವ ಅಷ್ಟಕವನ್ನು ತಿಳಿಸ್ಕೊಡ್ತೀನಿ. ಈ ಕಾಲಭೈರವ ಅಷ್ಟಕವನ್ನು ನೀವು ಕೇಳೋದ್ರಿಂದ ನಿಮ್ಮ ಶತ್ರು ದಮನ ಆಗ್ತಾರೆ. ಯಾರು ನಿಮಗೆ ತೊಂದರೆ ಮಾಡಬೇಕು ಅಂತ ಇರ್ತಾರೆ ಅವರು ಅಂದ್ಕೊಂಡಿದ್ದ ತಕ್ಷಣವೇ ಈ ಕಾಲಭೈರವೇಶ್ವರ ನಿಮಗೆ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ಅವ್ರು ಏನೇ ಅಂದ್ಕೊಂಡ್ರು ಫಸ್ಟ್ ಅವರಿಗೆ ತೊಂದರೆ ಮಾಡೋದು. ನಿಮಗೆ ಕೆಟ್ಟದ್ದು ಮಾಡಬೇಕು ಅಂದ್ಕೊಂಡಿದ್ದ ತಕ್ಷಣವೇ ಅವರಿಗೆ ಕೆಟ್ಟದಾಗ್ಬಿಡುತ್ತೆ. ಆ ರೀತಿ ಇರುವಂಥ ಈ ಅಷ್ಟಕ, ಕಾಲಭೈರವ ಅಷ್ಟಕವನ್ನು ವಿಶೇಷವಾಗಿ ನೀವು ಕಾಲಭೈರವನ ಆರಾಧನೆ ಮಾಡಬೇಕು. ಕಾಲಭೈರವನ ಒಂದು ಅಷ್ಟಮಿಯ ದಿನ ಹಾಗೂ ಸೋಮವಾರ, ಭಾನುವಾರ, ಅಷ್ಟಮಿಯ ದಿನ, ವಿಶೇಷವಾಗಿ ಅಮಾವಾಸ್ಯೆ ದಿನ, ಪೌರ್ಣಮಿ ದಿನ ನೀವು ಕಾಲಭೈರವರ ಸ್ವಾಮಿಗೆ ಒಂದು ಬೂದುಗುಂಬಳಕಾಯಲ್ಲಿ ನೀವು 2 ಭಾಗ ಮಾಡಿ ಅದರಲ್ಲಿರೋ ತಿರುಳನ್ನೆಲ್ಲ ತೆಗೆದುಬಿಟ್ಟು ನೀವು ಕಾಲಭೈರವರ ಸ್ವಾಮಿಗೆ ತಿರುಳನ್ನೆಲ್ಲ ತೆಗೆದುಬಿಟ್ಟು ನೀವು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅದ್ರ ತುಂಬ ಎಣ್ಣೆ ಹಾಕಿಬಿಟ್ಟು ದೀಪ ಹಚ್ಚಬೇಕು. ದೀಪ ಹಚ್ಚಿ ನೀವು ಸಂಕಲ್ಪ ಮಾಡ್ಕೊಂಡು ನೀವೇನೇ ಕೇಳ್ಕೊಂಡ್ರೂ ಅದು ನಿಮಗೆ ಸಕ್ಸಸ್ ಆಗುತ್ತೆ. ಮತ್ತು ಈ ಅಷ್ಟಕವನ್ನು ನೀವು ಕೇಳಬೇಕು. ದೀಪ ಹಚ್ಚೋವಾಗ ಈ ಅಷ್ಟಕವನ್ನು ಹಾಕ್ಕೊಂಡು ಕೇಳೋದ್ರಿಂದ ನಿಮಗೆ ವಿಶೇಷವಾದ ತೊಂದರೆಗಳೆಲ್ಲ ನಿಮಗೆ ನಿವಾರಣೆ ಆಗುತ್ತೆ. ವಿಶೇಷವಾಗಿ ನಿಮಗೆ ಯಾವ ತೊಂದರೆಗಳು ಆಗೋದಿಲ್ಲ. ತುಂಬ ಲಾಭ ಆಗುತ್ತೆ ನಿಮಗೆ. ಈ ಅಷ್ಟಕದಲ್ಲಿ ತುಂಬ ಶಕ್ತಿ ಇದೆ. ಇದು ಶಿವನ ಇನ್ನೊಂದು ರೂಪನೇ ಕಾಲಭೈರವ. ಶಿವನು ತನ್ನ ಇನ್ನೊಂದು ಶಿವನ ದೇಹದಿಂದ ಶಿವನ ಒಂದು ಜಟೆಯಿಂದ ಬಂದಂಥ ಸ್ವಾಮಿ ಈ ಕಾಲಭೈರವ. ಕಾಲಭೈರವರು ಅಂದರೆ ತಾಯಿ ಮಹಾ ಚಾಮುಂಡೇಶ್ವರಿಗೆ ಸೆಕ್ಯೂರ್, ಅಂದರೆ ಅದನ್ನು ದೇವಿನ ಕಾಯುವಂಥ ಒಂದು ಕೆಲಸ ಮಾಡೋದು ಈ ಕಾಲಭೈರವ. ಭೈರವ ಮತ್ತು ಕಾಲಭೈರವ ಇವರಿಬ್ಬರೂ ಕೂಡ ತುಂಬ ಶಕ್ತಿಶಾಲಿ. ಭಕ್ತರಿಗೆ ಈ ಸ್ವಾಮಿನ ಆರಾಧನೆ ಮಾಡೋದ್ರಿಂದ ಭಕ್ತರಿಗೆ ಯಾವ ತೊಂದರೆನೂ ಆಗದೆ ಕಾಪಾಡತ್ತೆ. ಕೂಗಿದ ಕೂಡಲೇ ಬಂದು ನಿಮ್ಮನ್ನು ಕಾಪಾಡುವಂಥ ದೇವರು ಈ ಕಾಲಭೈರವೇಶ್ವರ ಸ್ವಾಮಿ. ಇದಕ್ಕೆ ನೀವು ನಾನು ಹೇಳ್ದಾಗೆ ದೀಪಾರಾಧನೆ ಮಾಡಿ, ಮತ್ತು ಈ ಕಾರ್ತಿಕ ಸೋಮವಾರ ನಾಳೆ ಹಾಗೂ ಇಂದು ಭಾನುವಾರ ಆಗಲಿ, ಪ್ರತಿ ಒಂದು ಅಮಾವಾಸ್ಯೆ ಆಗಲಿ, ಅಷ್ಟಮಿ ದಿನ, ವಿಶೇಷವಾದ ಪ್ರಿಯವಾದ ದಿನ ಅಂದರೆ ಅಷ್ಟಮಿ ದಿನ ಹಾಗೂ ಅಮಾವಾಸ್ಯೆ, ಪೌರ್ಣಮಿ ದಿನಗಳಲ್ಲಿ ನೀವು ಈ ಅಷ್ಟಕವನ್ನು ಕೇಳ್ತಾ ಕಾಲಭೈರವೇಶ್ವರ ಅಷ್ಟಕ ಕೇಳಿ. ನಿಮಗೆಲ್ಲ ಒಳ್ಳೆಯದಾಗುತ್ತೆ, ಸಕ್ಸಸ್ ಆಗುತ್ತೆ. ಶತ್ರು ದಮನ, ವಿಶೇಷವಾಗಿ ಶತ್ರುನ ದಮನ ಮಾಡುವಂಥ ಶಕ್ತಿ ಇರೋದು ಕಾಲಭೈರವೇಶ್ವರ ಸ್ವಾಮಿಗೆ. ಅದರಿಂದ ನೀವು ನೋಡಿ, ನಮಗೆ ಏನೊಂದು ಸಕ್ಸಸ್ ಆಗಬೇಕು, ಏನೊಂದು ಮಾಡಬೇಕು ಅಂದರೆ ಶತ್ರುಗಳು ತೊಂದರೆ ಕೊಡ್ತಾನೇ ಇರ್ತಾರೆ. ನಮಗೆ ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ. ಶತ್ರು ನಮ್ಮನ್ನು ಕಟ್ಟಾಕ್ತಾರೆ. ಅದರಿಂದ ನೀವು ಕಾಲಭೈರವೇಶ್ವರ ಪೂಜೆ ಮಾಡೋದ್ರಿಂದ ಆ ಶತ್ರುಗಳನ್ನ ಇಲ್ದಂಗೆ ಮಾಡೋದೇ ಈ ಸ್ವಾಮಿಯ ಕೆಲಸ. ಮತ್ತು ಯಾರ್ಯಾರು ನಿಮಗೆ ಮಾಟ ಮಂತ್ರ ಮಾಡಿಸ್ತಾರೆ, ಕೆಟ್ಟದ್ದನ್ನು ಮಾಡಿಸ್ತಾರೆ, ನಿಮ್ಮ ಮೇಲೆ ಹಗೆ ಸಾಧಿಸ್ತಾರೆ, ಅಂಥವರಿಗೆಲ್ಲ ನೋಡ್ಕೊಳ್ಳೋದೇ ಈ ಕಾಲಭೈರವೇಶ್ವರ ಸ್ವಾಮಿ. ಯಾಕೆಂದರೆ ನಾವು ಸುಮ್ಮನೆ ಇದ್ರೂ ಶತ್ರುಗಳು ನಮಗೆ ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ. ಏನಾದರೂ ಒಂದು ನಮಗೆ ತೊಂದರೆ ಮಾಡ್ತಾರೆ, ನಮಗೆ ಕೆಟ್ಟದ್ದು ಮಾಡ್ತಾರೆ, ನಮಗೇನಾದರೂ ತೊಂದರೆ ಕೊಡಬೇಕು, ನಮ್ಮ ಆಸ್ತಿ ಕಿತ್ಕೊಬೇಕು, ನಮಗೆ ಮಕ್ಳಿಗೆ ತೊಂದರೆ ಮಾಡಬೇಕು, ಏನಾದರೂ ಅವ್ರಿಗೆ ಮಾಡಬೇಕು ಕೆಟ್ಟದ್ದು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ ಶತ್ರುಗಳು. ಆದ್ದರಿಂದ ಅಂಥ ಶತ್ರುಗಳನ್ನ ಸದೆ ಬಡಿಯೋದೇ ಈ ಶಿವನ ಇನ್ನೊಂದು ರೂಪ ಕಾಲಭೈರವೇಶ್ವರ ಸ್ವಾಮಿ. ಅದರಿಂದ ವೀಕ್ಷಕರೇ, ನೀವು ಅಷ್ಟಕವಂತೂ ಕಡ್ಡಾಯವಾಗಿ ನೀವು ಆಲಿಸಬೇಕು. ಪೂಜೆ ಮಾಡಿ ಆಲಿಸಿ. ಮತ್ತು ಪ್ರಿಯವಾದ ನೈವೇದ್ಯ ಕಾಲಭೈರವೇಶ್ವರ ಸ್ವಾಮಿಗೆ ಜಿಲೇಬಿನ ನೀವು ನೈವೇದ್ಯ ಮಾಡೋದ್ರಿಂದ ತುಂಬ ಪ್ರಸನ್ನ ಆಗೋದು ಈ ಕಾಲಭೈರವೇಶ್ವರ ಸ್ವಾಮಿ. ನಾನೀಗ ಕಾಲಭೈರವೇಶ್ವರ ಅಷ್ಟಕವನ್ನು ಹೇಳ್ತೀನಿ. ಇದನ್ನು ಆಲಿಸಿ ಇಂದು ನಾಳೆ ದೀಪಾರಾಧನೆ ಮಾಡಿ ಕುಂಬಳಕಾಯಲ್ಲೂ ದೀಪ ಹಂಚಿಸಿ ವೀಕ್ಷಕರೇ. ಈಗ ಅಷ್ಟಕವನ್ನು ಕೇಳಿ.
ಇದು ಶಿವನ ಒಂದು ಅಷ್ಟಕ ಕೂಡ ನೋಡಿ. ದೇವರಾಜ ಸೇವ್ಯಮಾನ ಪಾಪವಾನ ಗ್ರಹ ಪಂಕಜಂ ವ್ಯಾಲಯಜ್ಞಸೂತ್ರವಿಂದ ಶೇಖರಂ ಕೃಪಾಕರಂ ನಾರದಾದಿಯೋಗಿ ಬೃಂದವಂದಿತಂ ದಿಗಂಬರಂ ಕಾಶಿಪುರತಿನಾಥ ಕಾಲಭೈರವಂ ಭಜೆ. ಭಾನುಕೋಟಿ ಭಾಸ್ವರಂ ಭವಾಭೀತಕಾರಕಂ ಪಾರಂ ನೀಲಕಂಠವಿಪ್ಸತರ್ಥದಾಯಕಂ ತ್ರಿಲೋಚನಂ ಕಾಲಕಾಲಮಭುಜ್ಞಾಕ್ಷಾಮಕ್ಷಶೂಲಮಾಕ್ಷರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಶೂಲಡಂಕಪಾಶುದಂಡಪಾಣಿಮಂದಿಕಾರಣಂ ಶ್ಯಾಮಕಾರ್ಯಮದ್ದಿದೇವಮೋಕ್ಷರಂ ನಿರಾಮಯಂ ಭೀಮ ವಿಕ್ರಮಂ ಪ್ರಭು ವಿಚಿತ್ರತಂಡವಾಪ್ರಿಯಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಭಕ್ತಿಮುಕ್ತಿದಾಯಕಂ ಪ್ರಶಸ್ತಚಾರುವಿಗ್ರಹಂ ಭಕ್ತಿವತ್ಸಲಂ ಸ್ಥಿರಂ ಸಮಸ್ತಲೋಕವಿಗ್ರಹಂ ನಿರ್ಕವಾಣನ್ಮೋನನೋಜಹೇಮಕಿಂಕಣೀಲಸತ್ಕಟಿಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಧರ್ಮಸೇತುಪಾಲಕಂ ತ್ವದರ್ಧಮಾಮರ್ಘನಾಶಕಂ ಕರ್ಮಪಾಶುಮೋಚಕಂ ಸುಶರ್ಮಾದಾಯಕಂ ವಿಭುವಂ ಸರ್ವಾಣವರ್ಣಂ ಕಾಶಿಪುಷಶೋಭಿತುಂಗನೀರ್ಮಲಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ರತ್ನಪಾದು ಅಪ್ರಭಾಮಿರಾಮಪಾದಾಯಜ್ಞಕಂ ನಿತ್ಯಮದ್ವಿತಾಯ ವಿಷ್ಟದೈವತಂ ನಿರಾಂಜನಂ ಮೃತ್ಯುದರ್ಪನಾಶನಂ ಕಾರಾಲದೃಷ್ಟಭೂಷಣಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಅಟ್ಟಹಾಸಭಿನ್ನಪದ್ಮಜಂಟಕೋಶಸಂತತಿಂ ದೃಷ್ಟಿಪಾತನಷ್ಟಪಾಪಜಲಾಮಗ್ರಶಾಸನಂ ಅಷ್ಟಸಿದ್ಧಿದಾಯಕಂ ಅಪಾಲಮಾಲಿಕಧಾರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಭೂತಸಂಗನಾಯಕಂ ವಿಶಾಲಕೀರ್ತಿದಾಯಕಂ ಕಾಶಿವಾಸಲೋಕಪುಣ್ಯಪಾಪಶೋಧಕಂ ವಿಭುವಂ ನಿತ್ಯಮರ್ಘಕೋವಿಧಂ ಪುರಾತನಂ ಜಗತ್ಪತಿಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಕಾಲಭೈರವಷ್ಟಕಂ ಪಠೇಂತಿ ಯಂ ಮನೋಹರಂ ಜ್ಞಾನಮುಕ್ತಿಸಾಧಕಂ ವಿಚಿತ್ರಪುಣ್ಯವರ್ಧನಂ ಶೋಕಮೋಹದೈನ್ಯಲೋಭಾಕೋಪತಂ ನಾಶನಂ ತೇ ಪ್ರಯಂತಿ ಕಾಲಭೈರವಗ್ರಸಾನಿಧಂ ಧ್ರುವಂ ಇತಿ ಶ್ರೀ ಮಚ್ಚಕಾಚಾರ್ಯ ವಿರಚಿತಂ ಕಾಲಭೈರವಾಷ್ಟಕ ಸಂಪೂರ್ಣಂ. ಓಂ ಶಾಂತಿ ಶಾಂತಿ ಶಾಂತಿ. ಈ ಅಷ್ಟಕವನ್ನು ನೀವು ಶ್ರದ್ಧೆ ಭಕ್ತಿಯಿಂದ ಕೂತ್ಕೊಂಡು ಇದನ್ನು ಕೇಳಿ, ಪೂಜೆ ನಂತರ ಇದನ್ನು ಕೇಳಿ ಕಾಲಭೈರವೇಶ್ವರನಿಗೆ ನೀವು ನಮನ ಮಾಡ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ನಿಮಗೆ ಯಾರು ಶತ್ರುಗಳಿದ್ದಾರೆ ಅವರ ಹೆಸರನ್ನು ಇಲ್ಲಿ ತಗೊಳ್ಳಿ. ನೀವು ತಗೊಂಡು ನಮಗೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ. ಆ ಶತ್ರುವಿಂದ ನಮಗೆ ನಮ್ಮನ್ನು ಕಾಪಾಡಪ್ಪ ಅಂತ ಕಾಲಭೈರವನಲ್ಲಿ ನೀವು ಕೇಳಿಕೊಂಡು ಕಾಲಭೈರವೇಶ್ವರರನ್ನು ಪೂಜೆ ಮಾಡಿ, ಆರಾಧನೆ ಮಾಡಿ, ದೀಪಾರಾಧನೆ ಮಾಡಿ. ಇಂದು ನಾಳೆ ಕೂಡ ತುಂಬ ವಿಶೇಷ ಆಗಿದೆಯಲ್ಲ, ಈ ಕಾರ್ತಿಕ ಮಾಸದಲ್ಲಿ ಕೂಡ ನೀವು ಕಾಲಭೈರವನ ಆರಾಧನೆ ಮಾಡೋದರಿಂದ ಅತಿ ಹೆಚ್ಚು ಆಶೀರ್ವಾದ ಲಾಭ ಕೂಡ ಇದೆ ನಿಮಗೆ. ಮತ್ತು ವೀಕ್ಷಕರೇ, ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ನಿಮಗೆ ಒಂದು ಹೊಸ ವಿಷಯಗಳನ್ನ
ಒಂದು ಮಂತ್ರಗಳನ್ನ ಎಲ್ಲ ತೊಗೊಂಡು ಬರ್ತೀನಿ ವೀಕ್ಷಕರೇ. ನಿಮಗೆಲ್ಲ ಒಳ್ಳೆಯದಾಗಲಿ. ನಮಸ್ತೆ.